ಲೆಜಿಸ್ಲೇಷನ್ ಯಾವ್ದು ಅಂತ ಹೇಳಿದ್ರೆ ನಮಗೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಬ್ರಾಕೆಟ್ ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಂತ ಕರಿತೀವಿ 1946. ಓಕೆ, ಸೊ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆಕ್ಟ್ 1946 ಬ್ರಾಕೆಟ್ ಅಲ್ಲಿ ನಾವು ಇದನ್ನ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಂತಾನು ಕರಿತೀವಿ. ಓಕೆ, ಸುಮಾರು ಸರಿ ನಿಮಗೆ ಕನ್ಫ್ಯೂಷನ್ ಮಾಡುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಅಷ್ಟೇ ಕೇಳ್ಬೋದು, ಆರ್ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಂತಾನೆ ಕೇಳ್ಬೋದು. ಸೊ ಎರಡು ಒಂದೇ. ದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ 1946. ಸೊ ಈ ಆಕ್ಟ್ ಅಲ್ಲಿ ನಾನು ಏನೇನು ಬೇಸಿಕ್ಸ್ ಇದೆ ಅಂತ ಹೇಳ್ತೀನಿ. ಈ ಆಕ್ಟ್ ಅಲ್ಲಿ ಮೊದಲು ಏನಂತ ಹೇಳಿದ್ರೆ ಆಬ್ಜೆಕ್ಟ್ ಏನಿದೆ ಮತ್ತು ಅದರ ವ್ಯಾಪ್ತಿ, ಆಬ್ಜೆಕ್ಟ್ ಅಂಡ್ ಸ್ಕೋಪ್ ಆಫ್ ದ ಆಕ್ಟ್ ಅಂತ ಹೇಳ್ತೀವಿ. ಎರಡನೇದು ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಏನೇನಿದೆ, ಮತ್ತು ಮೂರನೇದು ಅಪಿಲಿಯೇಟ್ ಅಥಾರಿಟಿಗಳು ಏನೇನಿರುತ್ತೆ, ಸರ್ಟಿಫೈಯಿಂಗ್ ಆಫೀಸರ್ ಯಾರಿರ್ತಾರೆ, ಎಂಪ್ಲಾಯರ್ ಅಂದ್ರೆ ಯಾರು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಜಾಯ್ನ್ ಆಗ್ತದೆ, ಈ ಆಕ್ಟ್ ಸಂಬಂಧಿಸಿದಂತೆ ಎಂಪ್ಲಾಯರ್ ಅಂದ್ರೆ ಯಾರು ಮತ್ತು ಸರ್ ಎಸ್ ಸರ್ ಪಿಪಿಟಿ ಶೇರ್ ಮಾಡಿದೀರಾ? ಇಲ್ಲ ಮಾಡ್ತೀನಿ ಈಗ. ಡೌಟ್ ಬಂತು ಅದಕ್ಕೆ. ಇಂಟ್ರೊಡಕ್ಷನ್ ಆಯ್ತಾ. ಎಂಪ್ಲಾಯರ್ ಅಂದ್ರೆ ಯಾರು, ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಏನು, ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಲ್ಲಿ ಒಂದಿಷ್ಟು ಪ್ರೊವಿಷನ್ಸ್ ಏನೇನಿದೆ ಅದ್ರ ಬಗ್ಗೆ, ವೇಜಸ್ ಅಂಡ್ ವರ್ಕ್ಮ್ಯಾನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಸರ್ಟಿಫಿಕೇಶನ್ ಆಫ್ ಡ್ರಾಫ್ಟಿಂಗ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಬಗ್ಗೆ ಇರುತ್ತೆ, ಮತ್ತು ಸಬ್ಮಿಷನ್ ಆಫ್ ಡ್ರಾಫ್ಟ್ ಏನಿದೆ ಅದ್ರ ಬಗ್ಗೆ ಇರುತ್ತೆ, ಮತ್ತು ಕೋಡ್ ಆಫ್ ಕಂಡೀಷನ್ಸ್ ಫಾರ್ ಸರ್ಟಿಫಿಕೇಶನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಇರುತ್ತೆ, ಮತ್ತು ಏನಂತ ಹೇಳಿದ್ರೆ ಇದಕ್ಕೆ ಸಂಬಂಧಿಸಿದಂತ ಇನ್ನೊಂದಿಷ್ಟು ಡೇಟ್ ಆಫ್ ಸಬ್ಮಿಷನ್ ಇರ್ಬೋದು, ಡ್ಯೂರೇಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಇರ್ಬೋದು, ಅಥವಾ ಅದರ ಬಗ್ಗೆ ಪೇಮೆಂಟ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ಗಳಿದ್ರೆ ಅದರದ್ದು ಕ್ಲಾರಿಫಿಕೇಶನ್ಸ್ಗಳು ಇರ್ಬೋದು, ಮತ್ತು ಇದಕ್ಕೆ ಸಂಬಂಧಿಸಿದಂತ ಸುಮಾರಷ್ಟು ಅಂಶಗಳು ಈ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಲ್ಲಿ ಇದೆ. ಆಯ್ತಾ. ಹಾಗಾದ್ರೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಲ್ಲಿ ಏನೇನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಾಬಬ್ಲಿ ನಮ್ಗೆ ಏನೇನ್ ಬೇಕಾಗುತ್ತೆ ಅಂತ ನೋಡೋಣ. ಆಯ್ತಾ. ಸೊ ಪಿಪಿಟಿ ಕಾಣಿಸ್ತಾ ಇದೆಯಾ? ಇಲ್ಲ ಸರ್ ಕಾಣಿಸ್ತಿಲ್ಲ. ಸರ್ ಇವಾಗ ಕಾಣಿಸ್ತಿದೆ. ಓಕೆ, ಈಗ ಫುಲ್ ಸ್ಕ್ರೀನ್ ಆಗಿದೆಯಾ? ಹಾ ಸರ್. ಎಸ್ ಸರ್. ಓಕೆ ಫೈನ್. ಅವಾಗ ಇದು ಒಂದು ಬರ್ತಾ ಇರುತ್ತೆ, ನಾನು ಎಕ್ಸೆಪ್ಟ್ ಮಾಡ್ತಾನೆ ಇರಬೇಕು. ಓಕೆ, ಸೊ ದಿ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಂತ ಹೇಳ್ತೀವಿ, ಬ್ರಾಕೆಟಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ 1946. ಇದು ಕೂಡ ಏನಂತ ಹೇಳಿದ್ರೆ ಬ್ರಿಟಿಷರ ಒಂದು ರೆಸಿಡೆನ್ಸ್ ಅಲ್ಲಿ ಇರುವಂತದ್ದು. ಬ್ರಿಟಿಷರ ಆಳ್ವಿಕೆ ಇದ್ದಾಗ ಏನಂದ್ರೆ ಭಾರತದಲ್ಲಿ ಸುಮಾರಷ್ಟು ಇಂಡಸ್ಟ್ರಿಗಳು ಪ್ರಾರಂಭವಾಗಿತ್ತು. ಆ ಇಂಡಸ್ಟ್ರಿಗಳು ಪ್ರಾರಂಭವಾದಾಗಿನಿಂದ ಏನಾಗಿತ್ತು ಅಂತ ಹೇಳಿದ್ರೆ ಅವುಗಳಿಗೆ ಬೇಕಾಗಿ ಒಂದು ನೀತಿ ನಿಯಮಗಳನ್ನ ತರಲಿಕ್ಕೆ ಬೇಕಾಗಿ ಇಂಡಸ್ಟ್ರೀಸ್ಗಳು ತಮ್ಮದೇ ಆದಂತ ನೀತಿ ನಿಯಮಗಳನ್ನ ತರಬಹುದು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಬ್ರಿಟಿಷ್ ಗವರ್ಮೆಂಟ್ ದವರು ಏನ್ ಮಾಡಿದ್ದಾರೆ, ಇದನ್ನ ಎನಾಕ್ಟ್ ಮಾಡಿದ್ರು, ಆಚರಣೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಸುಮಾರಷ್ಟು ಏನಂತಂದ್ರೆ ಭಾರತದಲ್ಲಿ ಈ ಸಂಬಂಧಿಸಿದಂತ ಸುಮಾರಷ್ಟು ಎಡಿಷನ್ಸ್ ಆಗಿದೆ. ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ. ಆ ಬದಲಾವಣೆಗಳನ್ನ ಇಟ್ಕೊಂಡು ಈಗಲೂ ಕೂಡ ಇದನ್ನೇ ಆಕ್ಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದರ ಮೂಲ ಮುಖ್ಯಾಂಶಗಳೆಲ್ಲ ಸೇಮ್ ಇದೆ, ಅದರಲ್ಲಿ ಎಡಿಟೆಡ್ ಮಾಡ್ತಾ ಇದ್ದಾರೆ, ಬದಲಾವಣೆಗಳನ್ನು ಕಾಲ ತಕ್ಕ ಹಾಗೆ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದನ್ನ ನೋಡಿದ್ರೆ ನಮ್ಗೆ ಫಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ನೋಡಿದ ಹಾಗೆ ನಮಗೆ ಯಾವಾಗ ಬಂತು, ಇದು ಯಾವಾಗ ಆಚರಣೆಗೆ ಬಂತು? 23 ಏಪ್ರಿಲ್ 1946, 23 ಏಪ್ರಿಲ್ 1946ರಲ್ಲಿ ಈ ಆಕ್ಟ್ ಏನಂದ್ರೆ ಅನುಷ್ಠಾನಕ್ಕೆ ಬರುತ್ತೆ. ಓಕೆ, ಸೊ ಈ ಆಕ್ಟ್ ಏನಾಗುತ್ತೆ, ಅನುಷ್ಠಾನಕ್ಕೆ ಬರುತ್ತೆ. ಸೊ ಇದರಲ್ಲಿ ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಈ ಆಕ್ಟ್ ನ ಸುಮಾರು ಬಾರಿ ಏನ್ ಮಾಡಿದ್ದಾರೆ, ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದೆ. ಓಕೆ, ಸೊ ಅದರಲ್ಲಿ ಉದಾಹರಣೆಗಾಗಿ ನೀವು ನೋಡ್ಬೋದು, ಇಲ್ಲಿ ಇದರಲ್ಲಿ ನೋಡ್ತಾ ಇದ್ರಿ
ಯಾವಾಗೆಲ್ಲ ಬಂದಿದೆ ಅಂತ ಇಲ್ಲಿ ನೋಡ್ಬೋದು. 1951ರಲ್ಲಿ ಮೊದಲ ಬಾರಿಗೆ ಇದನ್ನ ಏನ್ ಮಾಡ್ತಾರೆ 3 ಟೈಮ್ಸ್ ಎಡಿಟ್ ಮಾಡ್ತಾರೆ. ಇದು ಆದ್ಮೇಲೆ 56ರಲ್ಲಿ ಸೆಕ್ಷನ್ 36 ನ ಏನ್ ಮಾಡ್ತಾರೆ ಎಡಿಟ್ ಮಾಡ್ತಾರೆ. ಕೀರ್ತನ ಸರ್ ಓಕೆ ಕೇಳಿಸ್ತಾ ಇದೆಯಾ? ಹಾ ಸರ್ ಕೇಳಿಸ್ತಿದೆ. ಓಕೆ, ಮೈಕ್ ಆನ್ ಇದೆ ಅನ್ಸುತ್ತೆ ನಿಮ್ದು. ಓಕೆ, ಸೊ ಯಾ ಈ ತರದ್ದೆಲ್ಲನ 1956ರಲ್ಲಿ 51ರಲ್ಲಿ ಮೊದಲ ಬಾರಿಗೆ ಆಗುತ್ತೆ. 56 ಆದ್ಮೇಲೆ 61ರಲ್ಲಿ 63ರಲ್ಲಿ ಮತ್ತು 70ರಲ್ಲಿ 1970ರಲ್ಲಿ ಹಾಗೆ ಲೇಟೆಸ್ಟ್ ಆಗಿ 82ರಲ್ಲಿ ಕೂಡ ಇದನ್ನ ಎಡಿಟ್ ಮಾಡಿದ್ದಾರೆ. ಓಕೆ, ಸೊ ಇವೆಲ್ಲ ಸೆಕ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇವೆಲ್ಲ ಕೂಡ ಸೆಕ್ಷನ್ಸ್ಗಳನ್ನ ನಾವು ನೋಡ್ತೀವಿ, ಯಾವ ಸೆಕ್ಷನ್ಗಳಲ್ಲಿ ಏನೇನು ಎಡಿಟ್ ಮಾಡಿದ್ದಾರೆ ಅಂತ. ಈಗ ಲೇಟೆಸ್ಟ್ ಅಲ್ಲಿ ಇರುವಂತ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದು ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಯಾಕೆ ಬಂತು ಅಥವಾ ಅದರ ಮೂಲ ಇದೇನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಇದಕ್ಕೆ ಸಂಬಂಧಿಸಿದಂತ ಅಂಶಗಳನ್ನ ನೋಡೋದಾದ್ರೆ, ಅಂದ್ರೆ ಇತಿಹಾಸವನ್ನು ನೋಡೋದಾದ್ರೆ, ಇವು 2 ಇಂಡಸ್ಟ್ರೀಸ್ ಮತ್ತು ಇಲ್ಲಿ ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾ ಇತ್ತು. ಕೆಲವೊಂದು ಭಿನ್ನಾಭಿಪ್ರಾಯಗಳೆಲ್ಲ ಇರ್ತಾ ಇತ್ತು. ಸೊ ಭಿನ್ನಾಭಿಪ್ರಾಯಗಳು ಅದು ಏನಂತ ಹೇಳಿದ್ರೆ ವೇಜಸ್ ರಿಲೇಟೆಡ್ ಇರ್ಬೋದು, ಟೈಮ್ ವರ್ಕಿಂಗ್ ಅವರ್ಸ್ ಬಗ್ಗೆ ಇರ್ಬೋದು, ಅಥವಾ ಏನಂತ ಹೇಳಿದ್ರೆ ಬೋನಸ್ ರಿಲೇಟೆಡ್ ಇರ್ಬೋದು, ಅಥವಾ ಅವ್ರಿಗೆ ಏನಾದ್ರು ಬೆನಿಫಿಟ್ಸ್ ಕೊಡೋ ರಿಲೇಟೆಡ್ ಇರ್ಬೋದು, ಅಥವಾ ಅವ್ರನ್ನ ಟರ್ಮಿನೇಟ್ ಮಾಡುವಂತ ರಿಲೇಟೆಡ್ ಇರ್ಬೋದು. ಸೊ ಹೀಗೆ ಏನಾಗಿತ್ತು ಅಂದ್ರೆ ಪ್ರತಿ ಇದರಲ್ಲಿ ಕೂಡ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ವೇರಿಯಾಗಿ ಡಿಫ್ರೆನ್ಸಿಯೇಟ್ ಆಗಿರುವಂತ ಒಂದು ವಿಚಾರಗಳು ಬರ್ತಾ ಇತ್ತು. ಅದಕ್ಕೆ ಬ್ರಿಟಿಷ್ ಗೌರ್ಮೆಂಟ್ ದವ್ರು ಏನ್ ಮಾಡಿದ್ರು ಅಂದ್ರೆ, ನೀವು ಮೊದಲೇ ಏನ್ ಮಾಡಿ ಅಂದ್ರೆ ಒಂದು ನೀತಿ ನಿಯಮಗಳ ಮಾಡ್ಕೊಂಡ್ಬಿಡಿ. ಸರ್ಕಾರಕ್ಕೆ ಅಧೀನಕ್ಕೆ ಸಂಬಂಧಿಸಿದಂತ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ದೇ ಆದಂತ ಒಂದು ನೀತಿ ನಿಯಮಗಳನ್ನ ರೆಡಿ ಮಾಡ್ಕೊಳ್ಳಿ. ಆ ನೀತಿ ನಿಯಮಗಳು ಏನಾಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಏನಾಗ್ಬೇಕಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಕಾರವಾಗಿನೇ ನೀವು ಪಾಲನೆ ಮಾಡಬೇಕು. ಆ ಪ್ರಕಾರವಾಗಿನೇ ಪಾಲನೆ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಅದಾದ್ಮೇಲೆ ಯಾಕೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಬಂತಂತ ನಿಮ್ಗೆ ಗೊತ್ತಾಗಿದೆ. ಇವು 2 ಕಾನ್ಫ್ಲಿಕ್ಟ್ಗಳೇನಿತ್ತು, ಕನ್ಫ್ಯೂಷನ್ಸ್ ಅಥವಾ ಕಾನ್ಫ್ಲಿಕ್ಟ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಿತ್ತು ಮೊದಲೇ ಕ್ಲಾರಿಫೈ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್, ಈ ವರ್ಷದ ಎಂಡಿಗೆ ನಾವು ಈ ತಾರೀಕಿನ ಈ ತಾರೀಕಿಗೆ ಬೋನಸ್ ಕೊಡ್ತೀವಿ, ಟರ್ಮಿನೇಷನ್ ಪ್ರೊಸೀಜರ್ಸ್ ಹೀಗೆ ಇರುತ್ತೆ, ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಹೀಗೆ ಇರುತ್ತೆ, ಎನ್ಕ್ವೈರಿ ಪ್ರೊಸೀಜರ್ ಹೀಗೆ ಇರುತ್ತೆ. ಓಕೆ, ಸೊ ಬೆನಿಫಿಟ್ಸ್ ಪ್ರೊಸೀಜರ್ ಹೀಗೆ ಇರುತ್ತೆ ಮತ್ತು ಟೈಮಿಂಗ್ ಹೀಗೆ ಇರುತ್ತೆ. ಎವ್ರಿಥಿಂಗ್ ವೆಲ್ ಡಿಫೈನ್ಡ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ 2 ಪಾರ್ಟಿಗಳಿಗೂ ಕೂಡ ಕನ್ಫ್ಯೂಷನ್ ಆಗಲ್ಲ, ಅಥವಾ 2 ಪಾರ್ಟಿಗಳಲ್ಲಿ ಆ ತರದ ಒಂದಿಷ್ಟು ತೊಂದರೆಗಳು ಅಥವಾ ಈ ವಿಚಾರಗಳು ಏನಾಗುತ್ತೆ ಅಂದ್ರೆ ಬರೋದಿಲ್ಲ. ಓಕೆ, ಸೊ ಈ ಕಾರಣಕ್ಕಾಗಿ ಏನಂತ ಹೇಳಿದ್ರೆ ಈ ಒಂದು ಆಕ್ಟ್ ಅನ್ನ ಸ್ಟ್ಯಾಂಡಿಂಗ್ ಎಂಪ್ಲಾಯ್ಮೆಂಟ್, ದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಆರ್ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಂತ ಏನ್ ಕರಿತಾ ಇದ್ವಿ, ಇದನ್ನ ಅನುಷ್ಠಾನಕ್ಕೆ ತಂದರು. ಇದರಿಂದಾಗಿ 2 ಪಾರ್ಟಿಗಳಿಗೆ ಲಾಭ ಇದೆ. ಒಂದು ಮುಖ್ಯವಾಗಿ ವರ್ಕರ್ಸ್ಗೆ, ಯಾಕಂದ್ರೆ ವರ್ಕರ್ಗೆ ಮುಂಚಿತವಾಗಿನೇ ಈ ತರದ ನೀತಿ ನಿಯಮಗಳಿದೆ ಅಂತ ಗೊತ್ತಾದ್ರೆ, ನಾವು HRM ಅಲ್ಲಿ ಓದ್ಕೊಂಡಿದ್ವಿ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಏನಂತ ಹೇಳಿದ್ರೆ ಓರಿಯಂಟೇಶನ್ ಮಾಡಬೇಕು, ಯಾರಿಗೆ ವರ್ಕರ್ಸ್ಗೆ ಓರಿಯಂಟೇಶನ್ ಕೊಡ್ಬೇಕು ಅನ್ನೋದು ಕಲ್ತಿದ್ವಿ ಅಲ್ವಾ. ಸೊ ಈ ಓರಿಯಂಟೇಶನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಆರ್ಗನೈಸೇಷನ್ ಅಲ್ಲಿ ಇರುವಂತ ನೀತಿ ನಿಯಮಗಳು, ದಟ್ ಈಸ್ ನಥಿಂಗ್ ಬಟ್ ದ ಸ್ಟ್ಯಾಂಡಿಂಗ್ ಆರ್ಡರ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಏನ್ ಮಾಡ್ತೀವಿ ಇನ್ ಡೀಟೇಲ್ಡ್ ಆಗಿ ಹೇಳ್ತೀವಿ. ಇದರಲ್ಲಿ ನಿಮಗೆ ಸ್ಲೈಡ್ ಬರುತ್ತೆ, ಅವಾಗ ಬಂದಾಗ ನಾನು ಹೇಳ್ತೀನಿ ಏನೇನು ಇರುತ್ತೆ ಆ ಸ್ಟ್ಯಾಂಡಿಂಗ್ ಆರ್ಡರ್ ಅಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ಇಟ್ಕೊಂಡು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತೀವಿ. ಮೊದಲ ಬಾರಿಗೆ ಇದು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಬ್ರಿಟಿಷ್ ರೆಸಿಡೆನ್ಸ್ ಅಲ್ಲಿ ಇರುವಂತ ಸಂಸ್ಥೆಗಳಿಗೆ ಮಾತ್ರ ಇದು ಅಪ್ಲೈ ಆಗ್ತಾ ಇತ್ತು ಮೊದಲ ಬಾರಿಗೆ. ಸೊ ಅದಾದ್ಮೇಲೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಇಂಡಿಯಾ ಒಂದು ಗವರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಇದು ಈಗ ಆಸ್ ಆನ್ ನೋ ಏನಂತ ಹೇಳಿದ್ರೆ ಹೋಲ್ ಇಂಡಿಯಾಗೆ ಅಪ್ಲಿಕೇಬಲ್ ಆಗ್ತದೆ, ಇನ್ಕ್ಲೂಡ್ ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ಸೊ ನಾವ್ ಇಟ್ ಇಸ್ ಎಕ್ಸ್ಟೆಂಡೆಡ್ ಟು ದ ಹೋಲ್ ಆಫ್ ಇಂಡಿಯಾ. ಈಗ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯಾದಂತ ಇದರಲ್ಲಿ ಇರುವಂತ ಇದಕ್ಕೆ ಆಕ್ಟ್ ಅಪ್ಲೈ ಆಗ್ತಾ ಇದೆ. ಕೆಲವೊಂದು ಎಕ್ಸಾಮ್ಷನ್ಸ್ ಇದೆ, ನಾನು ಹೇಳ್ತೀನಿ ಆಯ್ತಾ, ಕೆಲವೊಂದು ಎಕ್ಸಾಮ್ಷನ್ಸ್ ಇದೆ ನಾನು ಹೇಳ್ತೀನಿ ಆಮೇಲೆ. ಈಗ ಭಾರತದಲ್ಲಿ ಇದು ಅಪ್ಲಿಕೇಬಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಈ ಆಕ್ಟ್ ಅಲ್ಲಿ ಹೇಳೋ ಹಾಗೆ ನೋಡಿ, ದಿಸ್ ಆಕ್ಟ್ ಅಪ್ಲೈ ಟು ದ ಹೋಲ್ ಆಫ್ ಇಂಡಿಯಾ.
It applies to every industrial establishment wherein 100 or more workmen are employed or were employed on any day of the preceding 12 months ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟವಾದಂಥ 12 ತಿಂಗಳ ಅವಧಿಯಲ್ಲಿ 100 ಜನ ಅಥವಾ ಅದಕ್ಕಿಂತ ಹೆಚ್ಚು ವರ್ಕರ್ ಎಲ್ಲ ಯಾವ ಇಂಡಸ್ಟ್ರಿಯಲ್ಲಿ ಇದ್ದಾರೋ ಆ ಇಂಡಸ್ಟ್ರಿಗೆ ಇದು ಅಪ್ಲೈ ಆಗುತ್ತೆ. ಇದು ಇಂಡಸ್ಟ್ರಿ ಏನಾಗುತ್ತೆ, ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇಂಡಸ್ಟ್ರಿ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ನಮಗೆ ಇಲ್ಲಿ ಕ್ಲಿಯರ್ ಆಗಿದೆ 100 ಆರ್ ಮೋರ್ ವರ್ಕರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಅಪ್ಲಿಕೇಬಲ್ ನೋಡ್ತೀವಿ. ಅದರ ಜೊತೆಗೆ ಕೆಲವೊಂದು ಎಕ್ಸಂಪ್ಷನ್ಸ್ ಇದೆ. ಏನು ಎಕ್ಸಂಪ್ಷನ್ಸು ನೋಡಿ, ಈ ಆಕ್ಟ್ ಅಲ್ಲಿ ಇರುವಂತದ್ದು ಚಾಪ್ಟರ್ 7 ಅಲ್ಲಿ. ಓಕೆ, ಚಾಪ್ಟರ್ 7 ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಚಾಪ್ಟರ್ 7 ಅಲ್ಲಿ ಏನ್ ಹೇಳ್ತಾ ಇದೆ, ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್, ದ ಬಾಂಬೆ ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್ ಆಕ್ಟ್ 1946. 7 ಅಲ್ಲ, ಇದು 7 ತೆಗೆದ್ಬಿಡಿ ಪ್ಲೀಸ್, ನೋಟ್ ಮಾಡ್ಕೊಳ್ಳಿ. ಇದು 7 ತೆಗೆದ್ಬಿಡಿ. 1946 7 ಬೈ ಮಿಸ್ಟೇಕ್ ಬಂದಿದೆ, or else I'll just remove it. Okay, Industrial Relations Act 1946. Okay, ಈ ಆಕ್ಟ್ ಪ್ರಕಾರ ಏನಂತ ಹೇಳಿದ್ರೆ, ಬಾಂಬೆಲಿ ದ ಬಾಂಬೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಕ್ಟ್ 1946 ಅಥವಾ ಮಧ್ಯಪ್ರದೇಶ್ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಅಂಡ್ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ 1961 ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಅವರ ಸ್ಟೇಟ್ ಅಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ ಏನಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಪ್ಲೈ ಇರೋದ್ರಿಂದ ಮಧ್ಯಪ್ರದೇಶ್ ಮತ್ತು ಬಾಂಬೆಯಲ್ಲಿ ಈ ಒಂದು ಆಕ್ಟ್ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ದ ಆಕ್ಟ್ ನಾಟ್ ಅಪ್ಲೈ ಟು ಸರ್ಟನ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಈ ಕಾಯ್ದೆಯಲ್ಲಿ ಯಾವೆಲ್ಲ ವರ್ಕ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಧ್ಯಪ್ರದೇಶ್ ಮತ್ತು ಬಾಂಬೆಯಲ್ಲಿ ಈ ಆಕ್ಟ್ ಅಪ್ಲಿಕೇಬಲ್ ಆಗಲ್ಲ. ಉಳಿದಂತ ಎಲ್ಲ ಇದರಲ್ಲಿ ಕೂಡ ಏನಾಗುತ್ತೆ, ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಸರಿನಾ? ಒಂದು ಬಾಂಬೆ ಮತ್ತು ಮಧ್ಯಪ್ರದೇಶದಲ್ಲಿ ಈ ಆಕ್ಟ್ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಡೆಫಿನಿಷನ್ಸ್ ನೋಡೋಣ. ಈಗ ಬಿಫೋರ್ ಡೆಫಿನಿಷನ್ಸ್ ನಿಮ್ಗೆ ಗೊತ್ತಾಗಿದೆ. ಏನಂತ ಹೇಳಿದ್ರೆ ನೀವು ಹೀಗೆ ಅರ್ಥ ಮಾಡ್ಕೊಳ್ಳಿ, ಒಂದು ಇಂಡಸ್ಟ್ರಿ ಇದೆ, ಆ ಇಂಡಸ್ಟ್ರಿಯಲ್ಲಿ ಆಸ್ ಪರ್ ಏನಂತ ಹೇಳಿದ್ರೆ ದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆಕ್ಟ್, ಅದನ್ನ ನಾವು ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಂತ ಏನ್ ಕರಿತಾ ಇದ್ವಿ, ಅದರಲ್ಲಿ ನೋಂದಣಿ ಆಗ್ಬೇಕಾದ್ರೆ ಇಂಡಸ್ಟ್ರಿ ಏನ್ ಮಾಡ್ಬೇಕಂದ್ರೆ ಒಂದು ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಒಂದಿಷ್ಟು ನೀತಿ ನಿಯಮಗಳನ್ನ ಅಂದ್ರೆ ಗೈಡ್ಲೈನ್ಸ್ ಅನ್ನ ಇಟ್ಕೊಂಡು ನೀತಿ ನಿಯಮಗಳನ್ನ ರಚನೆ ಮಾಡಿ ಒಂದು ಅಥಾರಿಟಿಗೆ ಕೊಡಬೇಕು. ಆ ಅಥಾರಿಟಿಗೆ ನೀವು ಕೊಡುವಾಗ ಆ ಅಥಾರಿಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ್ಮೇಲೆ ಆ ಅಪ್ರೂವಲ್ ಆಗಿರುವಂತ ನಿಮ್ಮ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಯಮಗಳಿದೆ ಅದು ವೆಬ್ಸೈಟ್ ಮತ್ತು ನಿಮ್ಮ ಎಂಪ್ಲಾಯರ್ಗೆ ಕೊಡಬೇಕಾಗುತ್ತೆ ಅಥವಾ ನಿಮ್ಮ ಎಂಪ್ಲಾಯೀಸ್ಗೂ ಅದನ್ನ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಈ ಸಂಬಂಧಿಸಿದಂತ ವಿಚಾರ ಒಂದು ಪ್ರಕ್ರಿಯೆಯಲ್ಲಿ ಬರುವಂತ ಕೆಲವೊಂದು ವ್ಯಾಖ್ಯಾನಗಳಿದೆ. ಓಕೆ, ಸೊ ಆ ವ್ಯಾಖ್ಯಾನಗಳು ಏನೇನಿದೆ ಅಂತ ನೋಡೋಣ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಏನಂತ ಹೇಳಿದ್ರೆ ಮೊದಲನೇ ವ್ಯಾಖ್ಯಾನ ಏನಂತ ಹೇಳ್ತೀವಿ ನಾವು, ಸರ್ಟಿಫೈಯಿಂಗ್ ಆಫೀಸರ್ ಅಂತ ಹೇಳ್ತೀವಿ, ಅಥಾರಿಟಿ ಅಥವಾ ಆಫೀಸರ್ ಅಂತ ಹೇಳ್ತೀವಿ. ಇದನ್ನ ಯಾರು ಸರ್ಟಿಫೈ ಮಾಡ್ತಾರೆ, ಅವ್ರಿಗೆ ಸರ್ಟಿಫೈಯಿಂಗ್ ಅಥಾರಿಟಿ ಅಂತ ಕರಿತೀವಿ. ಓಕೆ, ಅವರು ಯಾರಾಗಿರ್ತಾರೆ ಅಂದ್ರೆ ಲೇಬರ್ ಕಮಿಷನರ್ ಆಗಿರ್ತಾರೆ. ಲೇಬರ್ ಕಮಿಷನರ್ ಯಾರು ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಇವರು ಏನಂತ ಹೇಳಿದ್ರೆ ಕಾನೂನು ಮೂಲಕವಾಗಿ ರಚಿಸಲ್ಪಟ್ಟಂತ ಸರ್ಕಾರದ ಪ್ರತಿನಿಧಿ, ಗೆಜೆಟೆಡ್ ಅಲ್ಲಿ ಪಬ್ಲಿಷ್ ಮಾಡಿ ಅವರನ್ನ ರಿಕ್ರೂಟ್ಮೆಂಟ್ ಮಾಡಿರ್ತಾರೆ. ಇವರು ಡಿಸ್ಟ್ರಿಕ್ಟ್ ಒಬ್ರು ಇರ್ಬೋದು, 2-3 ಡಿಸ್ಟ್ರಿಕ್ಟ್ ಸೇರಿ ಒಬ್ರು ಇರ್ಬೋದು. ಓಕೆ, ನಂಬರ್ ಆಫ್ ಇಂಡಸ್ಟ್ರೀಸ್ ಮೇಲೆ ಅವ್ರನ್ನ ಅಸೈನ್ ಮಾಡಿರ್ತಾರೆ. ಓಕೆ, ಇವರು ಸರ್ಟಿಫೈಯಿಂಗ್ ಅಥಾರಿಟಿ ಅಂತ ಕರಿತೀವಿ ಅಥವಾ ಆಫೀಸರ್ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರೆ, ಇಂಡಸ್ಟ್ರಿಯಲ್ ಅವರು ಅಪ್ಲಿಕೇಶನ್ ಕೊಟ್ಟಾಗ ಏನ್ ಮಾಡ್ತಾರೆ, ಇವರು ಸರ್ಟಿಫೈಡ್ ಮಾಡಿ ಕೊಡ್ತಾರೆ. ಓಕೆ, ಆಮೇಲೆ ಸ್ಟ್ಯಾಂಡಿಂಗ್ ಆರ್ಡರ್ ನಮ್ಗೆ ಗೊತ್ತಿದೆ. ಸ್ಟ್ಯಾಂಡಿಂಗ್ ಆರ್ಡರ್ ಹತ್ರ ಏನು, ದ ರೂಲ್ಸ್ ಪರ್ಟೈನಿಂಗ್ ಟು ವರ್ಕಿಂಗ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ. ಆ ಸಂಸ್ಥೆ ಯಾವ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಲ್ವಾ, ಆ ಸಂಸ್ಥೆಯ ನೀತಿಗಳು ಅಥವಾ ನಿಯಮಗಳು ಅಂತ ಕರಿತೀವಿ. ನಿಯಮಗಳು ಅಥವಾ ನೀತಿಗಳು ಅಂತ ಕರಿತೀವಿ. ಓಕೆ, ರೂಲ್ಸ್ ಅಂತ ಕರಿತೀವಿ. ಓಕೆ, ಸ್ಟ್ಯಾಂಡಿಂಗ್ ಆರ್ಡರ್ ಇಸ್ ನಥಿಂಗ್ ಬಟ್
the rules and regulations of particular organization which is working for some cause. Okay, which is applied for this industries ಅಂತ ಹೇಳ್ತೀವಿ. ಯಾವ ಕಾಯ್ದೆ ಈ ಒಂದು ಕಾನೂನಕ್ಕೆ ಒಳಪಟ್ಟು ಯಾವ ಸಂಸ್ಥೆ ಕೆಲಸ ಮಾಡ್ತದೆ ಆ ಸಂಸ್ಥೆಯ ನೀತಿ ನಿಯಮಗಳು ಅಂತ ಹಾಗೆ. ಓಕೆ, ಸ್ಟ್ಯಾಂಡಿಂಗ್ ಆರ್ಡರ್ ಅಂದ್ರೆ. ಸೊ ಹಾಗಾದ್ರೆ ಅಪಿಲೇಟ್ ಅಥಾರಿಟಿ ಅಂತ ಹೇಳಿದ್ರೆ ನಮಗೆ ಒಂದು ಅಥಾರಿಟಿ ಏನಂತ ಹೇಳ್ತೀವಿ, ಗವರ್ಮೆಂಟ್ ಅಂತ ಹೇಳ್ತೀವಿ. ಸೊ ಐದರ್ ಇಟ್ ಈಸ್ ಲೈಕ್ ಸೆಂಟ್ರಲ್ ಗವರ್ಮೆಂಟ್ ಆ ಸ್ಟೇಟ್ ಗವರ್ಮೆಂಟ್ ಅಥಾರಿಟಿ ಏನಾಗಿರುತ್ತೆ, ಅದು ಅಥಾರಿಟಿ ಆಗಿರುತ್ತೆ. ಇನ್ ಕೇಸ್ ಎನಿ ಏನಂದ್ರೆ ಇಶ್ಯೂಸ್ಗಳಿದ್ರೆ ಸೆಂಟ್ರಲ್ ಗವರ್ಮೆಂಟೇ ಕನ್ಸರ್ನ್ ಆಗಿ ತಗೊಳ್ಳುತ್ತೆ. ಇಲ್ಲ ಅಂದ್ರೆ ಏನಾದ್ರು ಚಿಕ್ಕ ಪುಟ್ಟ ಏನಾದ್ರು ಇಶ್ಯೂಸ್ಗಳಿದ್ರೆ ಅದು ಸ್ಟೇಟ್ ಗವರ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಸೊ ಹಿಯರ್ ಏನಂದ್ರೆ ಅಪಿಲೇಟ್ ಅಥಾರಿಟಿ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಂಪ್ಲಾಯರ್ ಎಂಪ್ಲಾಯರ್ ಯಾರು ಅಂತ ನಿಮಗೆ ಗೊತ್ತಿದೆ. ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ನಾವು ಮಾತಾಡಿದ್ವಿ. ಯಾರು ಎಂಪ್ಲಾಯರ್ ಹೇಳ್ತೀರಾ? ಎಂಪ್ಲಾಯರ್ ಯಾರು ಹೇಳ್ತೀರಾ? ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ಚರ್ಚೆ ಮಾಡಿದ್ರೆ ಎಂಪ್ಲಾಯರ್ ಅಂದ್ರೆ ಮಾಲೀಕರು. ಓಕೆ, ಯಾರು ಫ್ಯಾಕ್ಟರೀಸ್ ಆಕ್ಟ್ ಪ್ರಕಾರ ಡೆಫಿನಿಷನ್ ಏನ್ ಹೇಳುತ್ತೆ? ಮಾಲೀಕರು ಸರಿ. ಅಂಬಾನಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ, ಇಲ್ಲ ಬಿರ್ಲಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ. ಎಂಪ್ಲಾಯರ್ ಯಾರು ಹಾಗಾದ್ರೆ? ಬಿರ್ಲಾ ಅಂಬಾನಿನ? ಪರವಾಗಿಲ್ಲ, ನೀವು ಹೇಳಿದ್ ಸರಿ ಇದೆ ಅಪೂರ್ವ. ಎಂಪ್ಲಾಯರು ನೀವು ಹೇಳಿದ್ ಸರಿ ಇದೆ. ಹಾಗಾದ್ರೆ ಈಗ ಬಿರ್ಲಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಾ ಅಥವಾ ಬಿರ್ಲಾ ಅವ್ರನ್ನ ಕೇಳಿ ಬರೋದಾ ಅಥವಾ ರಿಲಯನ್ಸ್ ಅಂಬಾನಿ ಕೇಳೋದಾ? ಅಂದ್ರೆ ಸರ್ ಅದ್ ಪೂರ್ತಿ ಅಥಾರಿಟಿ ನೋಡ್ಕೋತಿರ್ತಾರಲ್ಲ ಅವರು. Yes, very good. So either it is the stakeholder of that particular ಏನಂದ್ರೆ industry or those who are holding the authority and decision makers. Either the representatives of employer, either directly for employer or representatives of employer is called as employer ಅಂತ ಹೇಳ್ತೀವಿ. ಓಕೆ, ಒಬ್ರು ಅವರು ಡೈರೆಕ್ಟ್ ಆಗಿರ್ಬೋದು, ಇಲ್ಲ ಅವರ ಪ್ರತಿನಿಧಿಗಳು ಅಂತ ಕರಿತೀವಿ ನಾವು. ಯೂಶಲಿ ಏನಂತ ಹೇಳಿದ್ರೆ ಇಲ್ಲಿ ನಮಗೆ GM ಹೆಡ್ ಅಂತ ಯಾರು ಕರಿತೀವಲ್ವಾ. ಈಗ ಒಂದು ಸಂಸ್ಥೆನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ಒಂದು ಯೂನಿಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿ. ಸೊ ಆ ಯೂನಿಟ್ ಅಲ್ಲಿ ಯಾರು ಹೆಡ್ ಇದ್ದಾರೆ, ಹೆಡ್ ಮ್ಯಾನೇಜರ್ಸ್ ಯಾರೆಲ್ಲ ಇದ್ದಾರೆ, ದೇ ಯೂಸ್ ಟು ಕಾಲ್ ಆಸ್ ಎ ಎಂಪ್ಲಾಯರ್. ಯಾಕಂತ ಹೇಳಿದ್ರೆ ದೇ ಆರ್ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಮೇನ್ ಸ್ಟೇಕ್ ಹೋಲ್ಡರ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ. ಆ ಸಂಸ್ಥೆಯ ನೇರವಾದ ಪ್ರತಿನಿಧಿಗಳು ಅವರಾಗಿರ್ತಾರೆ. ಅವರು ಡಿಸಿಷನ್ ಅಥಾರಿಟಿ ಇರುತ್ತೆ, ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಆ GM ಅಂತ ಏನ್ ಕರಿತಾ ಇದೆಯಲ್ವ, ಬೇರೆ ಬೇರೆ ಸಂಸ್ಥೆಯಲ್ಲಿ ಬೇರೆ ಬೇರೆ ಹೆಸರಿದೆ. ಹೆಡ್ ಅಂತ ಕರೀತಾರೆ, ಹೆಡ್ GM ಅಂತ ಕರೀತಾರೆ, ಅಥವಾ ಇಲ್ಲ ಅಂತ ಹೇಳಿದ್ರೆ ನಾವು ಚೇರ್ಮನ್ ಅಂತ ಕರೀತಾರೆ. ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ತರದ್ದು ಕರೀತಾರೆ. ಓಕೆ, ಸೊ ಆ ಸಂಸ್ಥೆಯಲ್ಲಿ ಅವ್ರು ಇರ್ತಾರೆ. ಇನ್ನು ಕೆಲವು ಸಂಸ್ಥೆಗಳಲ್ಲಿ ಅವರೇ ಇಟ್ಕೊಂಡಿರ್ತಾರೆ. ಲೈಕ್ ಈಗ ನಂದು 4 ಯೂನಿಟ್ ಇದೆ ಅಂತ ಅನ್ಕೊಳ್ಳಿ, ನಾನು ಮಾಲೀಕ ಅಂದ್ರೆ. ಸೊ ನಾನೇ ಅಧಿಕಾರನ ಇಟ್ಕೊಳ್ಬಹುದು, ಇಲ್ಲ ನಾನು ಕೊಡ್ಬೋದು. ಹಾಗಾಗಿ ನಾವು ಫ್ಯಾಕ್ಟರೀಸ್ ಆಕ್ಟ್ ಗಳಲ್ಲಿ ಹಾಗೆ ಹೇಳ್ತೀವಿ. ಸೊ ಐದರ್ ದ ಡೈರೆಕ್ಟ್ಲಿ ಫಾರ್ ಇನ್ವೆಸ್ಟರ್ ಆರ್ ದ ರಿಪ್ರೆಸೆಂಟೇಟಿವ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಇನ್ವೆಸ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ವೇಜಸ್ ಅಂದ್ರೆ ಏನಂತ ಗೊತ್ತಿದೆ ನಿಮ್ಗೆ. ವೇಜಸ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ ಅಲ್ವಾ. ವೇಜಸ್ ಅಂದ್ರೆ ಗೊತ್ತಿದೆಯಾ ಅಲ್ವಾ? ಹಾ ಸರ್. ಓಕೆ, ಸೊ ವರ್ಕ್ಮ್ಯಾನ್ ಅವಾಗಲೇ ಮಾತಾಡಿದ್ವಿ. ವರ್ಕ್ಮ್ಯಾನ್ ಪ್ರೀವಿಯಸ್ ಆಕ್ಟ್ ಅಲ್ಲಿ ಮಾತಾಡಿದ್ವಿ. ಯಾರಾಗಿರ್ತಾರೆ? ಎಂಪ್ಲಾಯ್ಸ್. ಎಂಪ್ಲಾಯೀಸ್. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ನಾವು ಸೆಕ್ಷನ್ 2 ಅಲ್ಲಿ ಮಾತಾಡಿದ ನೆನಪಿದೆಯಾ? those who are working in that particular cause, ಅಲ್ಲಿ ಒಂದು ಕಾರಣಕ್ಕಾಗಿ ಅಸೈನ್ ಮಾಡಿ ವರ್ಕ್ ಮಾಡ್ತಾ ಇರುವಂತ ವರ್ಕರ್ನ ವರ್ಕ್ಮ್ಯಾನ್ ಅಂತೀವಿ. ನೋಡಿ, ಇಲ್ಲಿ ಫ್ಯಾಕ್ಟರೀಸ್ ಆಕ್ಟ್ ಬಂತ, ಇಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಬಂತ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಓಕೆ, ಸೊ ಅಂದ್ರೆ ಇದರಲ್ಲಿ ನಾವು ಏನಂದ್ರೆ ಅರ್ಥ ಮಾಡ್ಕೊಳ್ಳೋದು ತಿಳ್ಕೊಳ್ತೀವಿ. ಇನ್ನು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ ನಾವು. ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂತಂದ್ರೆ ನಿಮ್ಗೆ ನಾನು ಇಂಡಸ್ಟ್ರಿಯಲ್ ಯಾವ್ದು ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ಮಾತಾಡುವಾಗ ನಾನು ಹೇಳಿದ್ದೀನಿ. ಯಾವ್ದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಹೇಳ್ತೀರಾ? ಯಾರಾದ್ರು ಟ್ರೈ ಮಾಡಿ. ಅಂದ್ರೆ ಸರ್ ಅದೇ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರ್ಬೇಕು, ಆಮೇಲೆ ಟ್ರಾನ್ಸಾಕ್ಷನ್ ಗಳಾಗ್ತಾ ಇರ್ಬೇಕು. ಓಕೆ, ಗುಡ್. ಕಂಟಿನ್ಯೂಸ್ ಪ್ರೊಸೆಸಿಂಗ್ ನಡೀತಾ ಇರೋದನ್ನ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಕೊಡೋದು ಕೊಂಡ್ಕೊಳ್ಳೋದು ಇದೆಲ್ಲ ಇರ್ಬೇಕು, ವ್ಯವಹಾರ ನಡೀತಾ ಇರ್ಬೇಕು.
ವೆರಿ ಗುಡ್ ಅಪೂರ್ವ, ಥ್ಯಾಂಕ್ ಯು. ಸೊ ಅಲ್ಲಿ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರೈಮೇಸಸ್ ಅಲ್ಲಿ ಒಂದು ನಿರ್ದಿಷ್ಟ ಗೊತ್ತುಪಡಿಸಿರುವಂತ ಸ್ಥಳದಲ್ಲಿ ನಾವು ಸೇಲ್ಸ್, ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್ ಕಾರ್ಯಗಳನ್ನ ನಡೆಯುವಂತ ಒಂದು ಆಕ್ಟಿವಿಟೀಸ್ಗಳನ್ನ ನಾವೇನ್ ಮಾಡ್ತೀವಿ, ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ಅಲ್ವಾ. ಸೊ ಆಗ್ಲೇ ಅಪೂರ್ವ ಅದನ್ನ ಹೇಳಿದ್ರು, ನಾನು ಅದನ್ನ ಹೇಳಿದೆ. ಓಕೆ, ಸೊ ಇದನ್ನ ನಾವು ಇಷ್ಟು ಮುಖ್ಯವಾಗಿರುವಂತ ವ್ಯಾಖ್ಯಾನಗಳು ನೋಡ್ತೀವಿ. ಓಕೆ, ಒನ್ ಈಸ್ ಸರ್ಟಿಫೈಯಿಂಗ್ ಅಥಾರಿಟಿ, ಸ್ಟ್ಯಾಂಡಿಂಗ್ ಆರ್ಡರ್, ಅಪ್ಲೇಟ್ ಅಥಾರಿಟಿ ಯಾರಿದ್ದಾರೆ, ಎಂಪ್ಲಾಯರು, ವೇಜ್ ಅಂಡ್ ವರ್ಕ್ಮನ್ ಮತ್ತು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್. ಇವಿಷ್ಟು ಅಂದ್ರೆ ಟರ್ಮಿನಾಲಜಿ ಗೊತ್ತಿದ್ರೆ ನಾವು ಈ ಆಕ್ಟ್ ಅಲ್ಲಿ ಈಸಿ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ ಸ್ಟ್ಯಾಂಡಿಂಗ್ ಆರ್ಡರ್ ಆಕ್ಟ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದಿಷ್ಟು ಪ್ರಿಸ್ಕ್ರೈಬ್ಡ್ ಥಿಂಗ್ಸ್ ಗಳನ್ನ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಂದಿಷ್ಟು ಅವರೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರು ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಏನಿದೆ ಅಲ್ವಾ, ಆ ಆಕ್ಟ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ ಏನೇನು ಒಳಗೊಂಡಿರಬೇಕು, ಈ ಸ್ಟ್ಯಾಂಡಿಂಗ್ ಆರ್ಡರ್ ಏನೇನು ಒಳಗೊಂಡಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಇದನ್ನ ನೋಡಿ ಏನಂತ ಹೇಳಿದ್ರೆ ನಿಮ್ಗೆ ಏನೇನ್ ಕಾಣಿಸ್ತಾ ಇದೆ ಅಲ್ಲಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ಯಾವ ಅಂಶಗಳು ಇರ್ಬೇಕು ಒಂದೊಂದು ಒಬ್ಬೊಬ್ರು ಹೇಳ್ತೀರಾ? ಎಸ್ ಸರ್. ಕ್ಲಾಸಿಫಿಕೇಶನ್ ಆಫ್ ವರ್ಕರ್ಸ್. ಎಸ್, ಕ್ಲಾಸಿಫಿಕೇಶನ್ ಆಫ್ ವರ್ಕರ್ಸ್ ಅಂತ. ಕ್ಲಾಸಿಫಿಕೇಶನ್ ಆಫ್ ವರ್ಕರ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಾವು ಯಾವ ತರದ ವರ್ಕರ್ಸ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಡಬೇಕು, ಗ್ರೂಪ್ ಡೀಟೇಲ್ಸ್ ಮತ್ತು ಅವರ ವಿವರಣೆಗಳನ್ನ ಒಂದೊಂದು ವಿವರಣೆಗಳನ್ನ ಕೊಟ್ಟಿರಬೇಕು. ಐದರ್ ಅನ್ಆರ್ಗನೈಸ್ಡ್, ಆರ್ಗನೈಸ್ಡ್, ಪರ್ಮನೆಂಟ್ ಎಂಪ್ಲಾಯ್, ಟೆಂಪರರಿ ಎಂಪ್ಲಾಯ್, ಇವರೆಲ್ಲರನ್ನು ಕೂಡ ಅಲ್ಲಿ ಹೇಳಿರ್ಬೇಕು. ನೆಕ್ಸ್ಟ್ ಅಲ್ಲಿ ಪಬ್ಲಿಕೇಶನ್ ಆಫ್ ವರ್ಕ್ ಟೈಮ್. ಎಸ್, ಸೊ ಇಲ್ಲಿ ಪಬ್ಲಿಕೇಶನ್ ಆಫ್ ವರ್ಕ್ ಟೈಮ್ ಅಲ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಬೇರೆ ಬೇರೆ ಮೆಕ್ಯಾನಿಸಮ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರುತ್ತೆ ಅಲ್ವಾ. ಸೇ ಫಾರ್ ಎಕ್ಸಾಂಪಲ್ ಕೆಲವೊಂದು ಆರ್ಗನೈಸೇಷನ್ 3 ಶಿಫ್ಟ್ ಅಲ್ಲಿ ವರ್ಕ್ ಮಾಡುತ್ತೆ. ಕೆಲವು ಆರ್ಗನೈಸೇಷನ್ಗಳಲ್ಲಿ ಬರೀ ಸ್ಟ್ಯಾಂಡರ್ಡೈಸ್ಡ್ ಇರುವಂತ ಬರೀ ಒಂದೇ ಇರುವಂತ ಇದನ್ನ ನೋಡ್ತೀವಿ ನಾವು ಅಲ್ವಾ. ಸೊ ಒಂದೇ ಟೈಮ್ ಅಲ್ಲಿ ಕೆಲಸ ಮಾಡೋದು ಜನರಲ್ ಶಿಫ್ಟ್ ಅಂತ ಹೇಳ್ತೀವಿ ಅಲ್ವಾ. ಮಾರ್ನಿಂಗ್ ಟು ಈವ್ನಿಂಗ್, ಅದರ ವೀಕೆಂಡ್ ಎಷ್ಟು ಅವರ್ ಇರುತ್ತೆ, ವೀಕ್ ಡೇಸ್ ಗಳಲ್ಲಿ ಎಷ್ಟು ಅವರ್ ಇರುತ್ತೆ, ಮಾರ್ನಿಂಗ್ ಎಷ್ಟು, ಈವ್ನಿಂಗ್ ಕ್ಲೋಸಿಂಗ್ ಎಷ್ಟು. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಅವರು ಪಬ್ಲಿಷ್ ಮಾಡಬೇಕು. ಡಿಕ್ಲೇರ್ಡ್ ಅಂತ ಹೇಳ್ತೀವಿ. ಡಿಸ್ಪ್ಲೇ ಮಾಡಿರ್ತಾರೆ ನೋಡಿದ್ರೆ, ಯಾವುದೇ ಇದರಲ್ಲಿ ವರ್ಕಿಂಗ್ ಅವರ್ ಅಂತ ಡಿಸ್ಪ್ಲೇ ಮಾಡಿರ್ತಾರೆ ನೋಡಿದ್ರೆ ಸಂಸ್ಥೆಯಲ್ಲಿ ಫಸ್ಟ್, ಯಾಕಂದ್ರೆ ಅದು ಪಬ್ಲಿಷ್ ಆಗಿ ಮಾಡಬೇಕು. ಯಾಕಂದ್ರೆ ಅಲ್ಲಿ ಹೇಳ್ಬೇಕು ಅದೇ ಟೈಮ್ಗೆ ಬರಬೇಕು, ಅದೇ ಟೈಮ್ಗೆ ಕ್ಲೋಸ್ ಮಾಡಬೇಕು ಅಂತ. ನೆಕ್ಸ್ಟ್ ಅಲ್ಲಿ ಹಾಲಿಡೇ ಪೇಸ್ ಅಂಡ್ ವೇಜ್ ರೇಟ್ಸ್. ಓಕೆ, ಸೊ ಇಲ್ಲಿ ಹಾಲಿಡೇಸ್, ಲಿಸ್ಟ್ ಆಫ್ ಹಾಲಿಡೇಸ್ ಅಂತ ಹೇಳ್ತೀವಿ ನಾವು. ಒಂದು ಸಂಸ್ಥೆ ದ ಇಯರ್ ಬಿಗಿನಿಂಗ್ ಅಲ್ಲಿ ಅಂದ್ರೆ ಜನವರಿ ಬಿಫೋರ್ ಆರ್ ಜನವರಿಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಲಿಸ್ಟ್ ಆಫ್ ಹಾಲಿಡೇಸ್ ನ ಅನೌನ್ಸ್ಮೆಂಟ್ ಮಾಡಬೇಕು. ಅದರಲ್ಲಿ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂಥದ್ದು ಮತ್ತು ಲೋಕಲ್ ಅಥಾರಿಟಿಗಳು ಏನಿರುತ್ತಲ್ವಾ ಅವುಗಳನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಬೇಕು, ಹಾಲಿಡೇಸ್ಗಳನ್ನ ಡಿಕ್ಲೇರ್ ಮಾಡಬೇಕು. ಸೊ ಅವರು ಲಿಸ್ಟ್ ಆಫ್ ಹಾಲಿಡೇಸ್ ನ ಕೊಡಬೇಕು, ಮೊದಲೇನೆ ಕೊಡಬೇಕು. ಅದೇ ಜನವರಿಯಲ್ಲಿ ಯೂಶಲಿ ಕೊಡ್ತಾರೆ, ಜನವರಿ ಟು ಡಿಸೆಂಬರ್ ಇರುತ್ತೆ, ಆ ಒಂದು ಹಾಲಿಡೇ ಲಿಸ್ಟ್ ನ ಕೊಡ್ತಾರೆ. ಈ ಗವರ್ಮೆಂಟ್ ಲಿಸ್ಟ್ ಆಫ್ ಹಾಲಿಡೇಸ್ ನೀವು ನೋಡಿದಿರಲ್ವಾ, ಹಾಗೆ ಬ್ಯಾಂಕ್ಗಳಲ್ಲಿ ನೋಡಿರ್ತೀರಿ, ಬ್ಯಾಂಕ್ ಹಾಲಿಡೇಸ್ಗಳನ್ನ ನೋಡಿರ್ತೀರಿ. ಅದೇ ರೀತಿ ಕಾರ್ಪೊರೇಷನ್ ಇದ್ರೆ ಕಾರ್ಪೊರೇಷನ್ ಹಾಲಿಡೇಸ್ ನೋಡಿರ್ತೀರಿ. ಹಾಗೆ ಏನಂತ ಹೇಳಿದ್ರೆ ಈ ತರ ಇಂಡಸ್ಟ್ರೀಸ್ಗಳು ಏನ್ ಮಾಡುತ್ತೆ, ತಮ್ಮದೇ ಅಂತ ಹಾಲಿಡೇಸ್ಗಳನ್ನ ಡಿಕ್ಲೇರ್ ಮಾಡುತ್ತೆ. ಪೇ ಡೇಸ್, ಇಲ್ಲಿ ಏನಂತ ಹೇಳಿದ್ರೆ ಒಂದು ಡೇಗೆ ಎಷ್ಟು ಪೇ ಮಾಡ್ತಾ ಇದ್ರೆ, ಈಗ ಉದಾಹರಣೆಗೆ 7 ಡೇಸ್ ಇದೆ ಅಂತ ಅನ್ಕೊಳ್ಳಿ. 7 ಡೇಸ್ ವೀಕ್ ಅಲ್ಲಿ 6 ಡೇಸ್ ವರ್ಕ್ ಮಾಡ್ತಾರೆ, 7 ಡೇಸ್ ಪೇ ಮಾಡ್ತೀರಾ, ಬರೀ 6 ಡೇಸ್ ಮಾಡ್ತೀರಾ, 5 ಡೇಸ್ ಮಾಡ್ತೀರಾ, ಎಷ್ಟು ಪೇ ಡೇಸ್ ಇರುತ್ತೆ ಅನ್ನೋದನ್ನ ಹೇಳ್ಬೇಕು. ವೇಜ್ ರೇಟೆಡ್, ಇಲ್ಲಿ ವೇಜ್ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಇಟ್ ಇನ್ಕ್ಲೂಡ್ ಸ್ಯಾಲರಿ. ನಾನು ಕೆಲವೊಂದು ಟರ್ಮಿನಾಲಜಿ ಹೇಳಿದ್ದೀನಿ ನಿಮಗೆ. ವೇಜ್ ಅಂದ್ರೆ ಬರೀ ದಿನಗೂಲಿನ ಸರ್ ಅಂತ ಕೇಳ್ಬೇಡಿ. ಓಕೆ, ಸೊ ಇಟ್ ಈಸ್ ಇನ್ಕ್ಲೂಡ್ ಸ್ಯಾಲರಿ. ಎಷ್ಟು ರೇಟ್ಸ್ ಗಳಲ್ಲಿ ನೀವು ಪೇ ಮಾಡ್ತಾ ಇದ್ರಿ. ಓಕೆ, ವಾಟ್ ಇಸ್ ದ ರೇಂಜ್, ರೇಂಜ್ ಆಫ್ ವೇಜಸ್ ಅಂತ ಹೇಳ್ತೀವಿ. ಸೊ ಅದನ್ನ ಪ್ರಿಸ್ಕ್ರಿಪ್ಷನ್ ಮಾಡಬೇಕು. ಈ ತರ ಕ್ವಾಲಿಫಿಕೇಶನ್, ಈ ತರ ಸರ್ವಿಸಸ್ ಇದ್ರೆ ಇಷ್ಟು, ಈ ತರ ಸರ್ವಿಸಸ್ ಇದ್ರೆ ಇಷ್ಟು, ಇದು ಇದ್ರೆ ಇಷ್ಟು 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 ಅಂತ ನೀವು ವೆಲ್ ಡಿಫೈನ್ಡ್ ಆಗಿ ಹೇಳ್ಬೇಕು. ಓಕೆ, ಸೊ ಅದನ್ನ ನಾವೇನ್ ಹೇಳ್ತೀವಿ. ಓಕೆ, ಸೊ ವೇಜ್ ರೇಟ್. ನೆಕ್ಸ್ಟ್ ಶಿಫ್ಟ್ ವರ್ಕಿಂಗ್
attendance and late coming. ಓಕೆ. ಸೊ ಇನ್ ಕೇಸ್ ನಾವು ಆಗ್ಲೇ ಟೈಮಲ್ಲಿ ಇದ್ದಾಗ ಹೇಳಿದೆ, ಟೈಮಿಂಗ್ ಅಲ್ಲಿ ಶಿಫ್ಟ್ ವೈಸ್ ವರ್ಕರ್ಸ್ ಇದ್ರೆ ಎಷ್ಟು ಇರುತ್ತೆ ದಿನಕ್ಕೆ? 3, 2 ಶಿಫ್ಟ್, 3 ಶಿಫ್ಟ್, ಓನ್ಲಿ ನೈಟ್ ಶಿಫ್ಟ್, ಆರ್ ಓಕೆ. ಸೊ ಸೈಮೆಂಟೇನಿಯಸ್ಲಿ ಈ ತರದ್ದು ಮೊದಲೇ ಡಿಪೈಂಡ್ ಮಾಡಿರ್ಬೇಕು. ಯಾಕಂದ್ರೆ ಇನ್ ಕೇಸ್ ಎನಿಥಿಂಗ್ ಹ್ಯಾಪನ್ಸ್ ಅಂತ ಹೇಳಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗಿರ್ತಾರೆ? ಮಾಲೀಕರು ಜವಾಬ್ದಾರಿ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಮೊದಲನೇ ಹೇಳಬೇಕು. ಓಕೆ. ಮತ್ತು ಅವರ ಅಟೆಂಡೆನ್ಸ್ ಪ್ಯಾಟರ್ನ್ ಹೇಗಿದೆ ಅನ್ನೋದನ್ನ ಹೇಳಿ. ಬಯೋಮೆಟ್ರಿಕ್ ಮಾಡ್ತಾರಾ, ಅಥವಾ ಸಿಗ್ನೇಚರ್ ಅಥಾರಿಟಿ ಇರುತ್ತಾ, ಅಥವಾ ಇನ್ ಅಂಡ್ ಔಟ್ ಸ್ಕ್ಯಾನಿಂಗ್ ಇರುತ್ತಾ, ಓಕೆ, ಆರ್ ಸ್ಟ್ಯಾಂಡಿಂಗ್ ಬೈ ಏನಾದ್ರು ಅಟೆಂಡೆನ್ಸ್ ತಗೊಳ್ತಾರಾ, ಅದನ್ನು ಕೂಡ ಹೇಳ್ಬೇಕಾಗುತ್ತೆ. ಇನ್ ಕೇಸ್ ಎನಿ ಲೇಟ್ ಕಮಿಂಗ್ಸ್ ಇದ್ರೆ, ಇನ್ ಕೇಸ್ ಏನಾದ್ರು ಲೇಟ್ ಕಮಿಂಗ್ಸ್ ಗಳಿದ್ರೆ ಏನಾಗುತ್ತೆ, ಅದನ್ನ ಏನ್ ಮಾಡ್ತೀರಿ ನೀವು ಲೇಟ್ ಕಮಿಂಗ್ಸ್ ಇದ್ರೆ ಅಂತ ಹೇಳ್ಬೇಕು. ಓಕೆ. ಎಕ್ಸಾಮ್ಷನ್ಸ್ ಇದೆಯಾ? ಎಷ್ಟರವರೆಗೆ ಎಕ್ಸಾಮ್ಷನ್ಸ್ ಇರುತ್ತೆ? 10 minutes ಎಕ್ಸಾಮ್ಷನ್, 5 minutes ಎಕ್ಸಾಮ್ಷನ್. ಓಕೆ. ಸೊ ಆ ತರದ್ದು. ಇಲ್ಲಾಂದ್ರೆ ವೇಜ್ ಡಿಡಕ್ಷನ್ಸ್ ಏನಾದ್ರು ವೇಜ್ ಡಿಡಕ್ಷನ್ಸ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿ Leave and holidays. ಓಕೆ. ಸೊ ಲೀವ್ ಅಂಡ್ ಹಾಲಿಡೇಸ್ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ. ಲೀವ್ ಅಲ್ಲಿ ಏನೇನು ಬರುತ್ತೆ ಹೇಳ್ತೀರಾ? ಯಾವ ತರದ್ದು ಲೀವ್ ಬರುತ್ತೆ? ಲಾಸ್ಟ್ ಅಲ್ಲಿ ಮಾತಾಡೋದು ನೆನಪಿದೆಯಾ HRM ಅಲ್ಲಿ? ಕ್ಯಾಶುಯಲ್ ಲೀವ್ ಬರುತ್ತೆ, ಸಿಕ್ ಲೀವ್ ಬರುತ್ತೆ. ಓಕೆ, ಅರ್ನ್ ಲೀವ್ ಬರುತ್ತೆ. ವೆರಿ ಗುಡ್. ಸೊ ಕ್ಯಾಶುವಲ್ ಲೀವ್ ಇರ್ಬೋದು, ಸಿಕ್ ಲೀವ್ ಇರ್ಬೋದು, ಅರ್ನ್ ಲೀವ್ ಇರ್ಬೋದು. ಓಕೆ. ಆಮೇಲೆ ಸ್ಟ್ಯಾಂಡ್ ಬೈ ಲೀವ್ಸ್ ಅಂತ ಇರುತ್ತೆ. ಮತ್ತು ಏನಂತ ಹೇಳಿದ್ರೆ ಪ್ರಿವಿಲೇಜ್ ಲೀವ್ ಅಂತ ಕರೀತಾರೆ. ಒಂದು ವರ್ಷ ವರ್ಕ್ ಮಾಡಿದ್ರೆ ಅವ್ರಿಗೆ 5 ದಿನನೋ 10 ದಿನನೋ ಟ್ರಿಪ್ಗೆ ಅಥವಾ ಎಲ್ಲಿ ಹೋಗ್ಲಿಕ್ಕೆ ಪ್ರಿವಿಲೇಜ್ ಅಂತ 5 ರಜೆಗಳನ್ನ ಕೊಡ್ತಾರೆ. ಓಕೆ. ಸೊ ಆ ತರದ್ದು ಎಷ್ಟು ನಾವು ಲೀವ್ಗಳನ್ನ ಕೊಡ್ತಾ ಇದೀವಿ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಮಾಡ್ಬೇಕು ನಾವು. ಓಕೆ. ಸೊ ಎಷ್ಟೆಷ್ಟು ದಿನ ಇರುತ್ತೆ? ಹಾಲಿಡೇಸ್ಗಳಲ್ಲಿ ನಿಮಗೆ ಒಂದಿಷ್ಟು ಲೀವ್ಗಳು. ಈಗ ಫಾರ್ ಎಕ್ಸಾಂಪಲ್ ನೀವು ಕುಯ್ಯತ್ಗಳೆಲ್ಲ ಹೋದ್ರೆ ರಂಜಾನ್ ತಿಂಗಳಲ್ಲಿ ಹಾಲಿಡೇ ಅವ್ರಿಗೆ. ಯುರೋಪ್ ದೇಶಗಳಲ್ಲಿ ಕೆಲವೊಂದು ರಾಜ್ಯಗಳಿಗೆ ಹೋದ್ರೆ ಅಲ್ಲಿ ಕ್ರಿಸ್ಮಸ್ ಅಲ್ಲಿ 1 ತಿಂಗಳು 15 ದಿನ ಹಾಲಿಡೇ ಕೊಡ್ತಾರೆ ವಿತ್ ಪೇ. ಓಕೆ. ಸೊ ಆ ತರದ್ದು ಪರ್ಟಿಕ್ಯುಲರ್ ಆಗಿರುವಂತ ಲೀವ್ಗಳನ್ನ ಏನೇನಿದೆ ಅಂತ ಹೇಳ್ಬೇಕು. ಮತ್ತು ಹಾಲಿಡೇಸ್ ನ ಅವಾಗಲೇ ಹೇಳಿದೆ ನಿಮ್ಗೆ ಇಲ್ಲಿ. ಸೊ ಪೇಯ್ಡ್ ಹಾಲಿಡೇಸ್ ಎಷ್ಟು ಅಂತ ಮತ್ತು ಅನ್ಪೇಯ್ಡ್ ಹಾಲಿಡೇಸ್ ಎಷ್ಟು ಅಂತ. ಓಕೆ. ಅದನ್ನ ನಾವು ಡಿಸ್ಕಸ್ ಮಾಡಬೇಕು. ಅದರಲ್ಲಿ ನಿಮಗೆ ನೆಕ್ಸ್ಟ್ ಅಲ್ಲಿ ಬರೋದು ನೆಕ್ಸ್ಟ್ ಏನು? ಯಾರಾದ್ರೂ ಹೇಳಿ. Casual leave. ಓಕೆ. ಸೊ ಲೀವ್ಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಕ್ಯಾಶುವಲ್ ಲೀವ್ ಅಂತ ಹೇಳಿದ್ವಿ. ನಿಮಗೆ ಇಂಡಸ್ಟ್ರಿಯಲ್ ನಮ್ದು ಫ್ಯಾಕ್ಟರೀಸ್ ಆಕ್ಟ್ ಡಿಸ್ಕಸ್ ಮಾಡುವಾಗ ಹೇಳಿದ ನೆನಪಿದೆಯಾ? ಎಷ್ಟು ದಿನಕ್ಕೆ ಒಂದು ಲೀವ್ ಕೊಡಬೇಕು? ಸರ್ ವೀಕ್ಲಿ 1 full day ಕೊಡ್ಬೇಕು. ಓಕೆ. ಅದು ಕ್ಯಾಶುವಲ್ ಲೀವಾ? CL ನಾನು ಕೇಳ್ತಾ ಇದ್ದು. ನೀವು ಹೇಳಿದ ಸರಿ, ವೀಕೆಂಡ್ಗೆ 1 ದಿನ ರಜೆ ಕೊಡಬೇಕು. ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ಹೇಳೋ ಪ್ರಕಾರ ಒನ್ಸ್ ಇನ್ 20 days ಅಂದ್ರೆ 20 ದಿನ ಆತ ವ್ಯಕ್ತಿ ಕಂಟಿನ್ಯೂ ಮಾಡಿದಂದ್ರೆ ಈಸ್ ಎಲಿಜಿಬಲ್ ಟು ಟೇಕ್ 1 CL. ಅಂದ್ರೆ ಇದರ ಅರ್ಥ 20 ದಿನಕ್ಕೆ 1ರಂತೆ ನಾವು ಒಂದು ವರ್ಷದಲ್ಲಿ ಎಷ್ಟಾಗುತ್ತೆ? 15 ಅಲ್ವಾ? ಇಟ್ಸ್ ಅರೌಂಡ್ 15 ವರೆಗೆ ಆಗುತ್ತೆ. ಆಯ್ತಾ? ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಆ ಇಂಡಸ್ಟ್ರಿ ಎಷ್ಟು ತಿಂಗಳು ಕೆಲಸ ಮಾಡುತ್ತೆ ಅನ್ನೋದ್ ಮೇಲೆ. ಓಕೆ. ಬಟ್ ಫ್ಯಾಕ್ಟರೀಸ್ ಆಕ್ಟ್ ಅಲ್ಲಿ ಹೇಳೋದು 20 ದಿನಕ್ಕೆ 1ರಂತೆ 1 CL ನ ಕೊಡ್ಬೇಕು ಅನ್ನೋದು. ಆ ನಿಯಮಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಇವರು? ಕ್ಯಾಶುವಲ್ ಲೀವ್ಸ್ ಗಳನ್ನ ಹೇಳ್ಬೇಕು. ಎಷ್ಟಿದೆ? 12 ಇರುತ್ತಾ? 15 ಇರುತ್ತಾ? 20 ಕೊಡ್ಬೋದು. ಓಕೆ. 15 ದಿನಕ್ಕೆ 1 ಕೊಡ್ಬೋದು, ಅವ್ರ ವಿಶ್. ಬಟ್ ನಿಯಮ ಏನ್ ಹೇಳುತ್ತೆ? 20 ದಿನಕ್ಕೆ 1ರಂತೆ ಕಡಿಮೆ ಇಲ್ಲದಂತೆ ಕೊಡ್ಬೇಕಂತ ಹೇಳುತ್ತೆ. ಮಿನಿಮಮ್ ಏನಂತ ಹೇಳಿದ್ರೆ ನಮ್ಗೆ ಒಂದು ಏರಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಒಂದು 15 ಆದ್ರೂ CLs ಗಳು ಇರುತ್ತೆ. ಓಕೆ. ಸೊ ಅದನ್ನ ಹೇಳ್ಬೇಕು. ಅವಾಗ್ಲೇ ಮಾತಾಡಿದೆ ನಾನು ಪೇಮೆಂಟ್ ಆಫ್ ವೇಜಸ್ ಅಂತ ಹೇಳಿದೆ. ಓಕೆ. ಸೊ ಅವ್ರಿಗೆ ಪೇಮೆಂಟ್ ಆಫ್ ವೇಜಸ್ ಜೊತೆಗೆ ಪ್ರಿಸ್ಕ್ರಿಪ್ಷನ್ ಮಾಡಬೇಕು ಯಾವ ಡೇ ಅಲ್ಲಿ ಯಾವ ಡೇಟ್ ಅಲ್ಲಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಓಕೆ. ಫಸ್ಟ್ ವೀಕ್ ಆಫ್ ಎವ್ರಿ ಮಂತ್, ಸೆಕೆಂಡ್ ವೀಕ್ ಆಫ್ ಎವ್ರಿ ಮಂತ್, ಬಿಫೋರ್ 14th ಆಫ್ ಎವ್ರಿ ಮಂತ್, ಬಿಫೋರ್ 10th ಆಫ್ ಎವ್ರಿ ಮಂತ್. ಸೊ ಸಮಥಿಂಗ್ ಲೈಕ್ ಅಂದ್ರೆ ಪೇಮೆಂಟು ಪ್ಲಸ್ ಡೇನು ಮೆನ್ಷನ್ ಮಾಡ್ತೀವಿ. ಓಕೆ. ಸೊ ಇನ್ ಕೇಸ್ ಆಫ್ ಸ್ಟಾಪೇಜ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಏನಂತ ಹೇಳಿದ್ರೆ ಸೀಸನಲ್ ಇದ್ರೆ, ನೀವು ಶುಗರ್ ಫ್ಯಾಕ್ಟ್ರಿಗಳೆಲ್ಲ ನೋಡಿದಿರ ಅಲ್ವಾ? ಕೆಲವೊಂದು ಸೀಸನ್ಗಳಲ್ಲಿ ನಡೆಯುತ್ತೆ, ಕೆಲವೊಂದು ಸೀಸನ್ಗಳಲ್ಲಿ ವರ್ಕ್ ಇರಲ್ಲ. ಸೀಸನ್ ಬೇಸ್ಡ್ ಕೇಳಿದಿರಲ್ವಾ?
ಕೇಳಿದಿರಾ ಸಜನ್ ಬೆಳೆಸ್ಬೇಕು? ಹಲೋ ಹಲೋ ಸರ್ ಕೇಳಿಸ್ತಿದೆ. ಸೀಸನ್ ಬೇಸ್ಡ್ ವರ್ಕ್ ಅಂದ್ರೆ ಓಕೆ. ಸೊ ಅಲ್ಲಿ ಏನು ನಾವು ಸ್ಟಾಪ್ ಮಾಡ್ತೀವಿ, ಯಾವ ಕಾರಣಕ್ಕೆ ಸ್ಟಾಪೇಜ್ ಮಾಡ್ತಾ ಇದೀವಿ? 2-3 ತಿಂಗಳು ಗ್ಯಾಪ್ ಕೊಡ್ತಾ ಇದೀವ್ಯಾ, 1 ತಿಂಗಳು ಗ್ಯಾಪ್ ಕೊಡ್ತಾ ಇದೀವ್ಯಾ, 15 ದಿನ ಗ್ಯಾಪ್ ಕೊಡ್ತಾ ಇದೀವ್ಯಾ? ಓಕೆ, ಯಾವ ಕಾರಣಕ್ಕೆ ಸ್ಟಾಪ್ ಮಾಡ್ತಾ ಇದೀವಿ ಅನ್ನೋದನ್ನು ಅದನ್ನ ಹೇಳ್ಬೇಕು, ಕಾರಣಗಳಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಅಲ್ಲಿ ಟರ್ಮಿನೇಷನ್ ಆಫ್ ಎಂಪ್ಲಾಯ್ಮೆಂಟ್. ಇಲ್ಲಿ ನಿಮ್ಗೆ ಎಂಪ್ಲಾಯ್ ಟರ್ಮಿನೇಷನ್ ಬಂದಾಗ ನಾನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಮಾತಾಡಿದ ನೆನಪಿದ್ಯಾ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ನೀವು ಹಾಗೆ ಟರ್ಮಿನೇಟ್ ಮಾಡುವಾಗಿಲ್ಲ, ಸುಮ್ನೆ ಎಂಪ್ಲಾಯ್ಮೆಂಟ್ ತಗೊಂಡು ಸುಮ್ನೆ ವಾಪಸ್ ತೆಗೆಯುವಾಗಿಲ್ಲ. ಅದಕ್ಕೆ ಒಂದು ನೀತಿ ನಿಯಮಗಳನ್ನ ಇರಬೇಕು. ಒಂದು, ನಾನು ಅವಾಗಲೇ ಚರ್ಚೆ ಮಾಡಿದಾಗೆ, ಒಂದು ಇಶ್ಯೂಸ್ ಆಗಿದೆ ಅಂದ್ರೆ ಇಂಟರ್ನಲ್ ಕಮಿಟಿ ಇರುತ್ತೆ. ಆ ಕಮಿಟಿ ಅವರು ಅದನ್ನ ಎನ್ಕ್ವೈರಿ ಮಾಡಬೇಕು, ಡೊಮೆಸ್ಟಿಕ್ ಎನ್ಕ್ವೈರಿ ಮಾಡಬೇಕು. ಓಕೆ, ಎಕ್ಸ್ಪರ್ಟ್ಸ್ ಸೇರಿ ಎನ್ಕ್ವೈರಿ ಮಾಡಬೇಕು. ಆಮೇಲೆ ಕೋರ್ಟ್ ಮುಂದೆ ಹೋಗ್ಬೇಕು, ನೋಟಿಸ್ಗಳನ್ನ ಕೊಡಬೇಕು. ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೋದು, ಅವನ್ನ ಟರ್ಮಿನೇಟ್ ಮಾಡಬೇಕು ಅಂತ ಹೇಳ್ತೀವಿ. ಒಂದೇ ಸರಿಗೆ ಇಲ್ಲ ನೀನು ಸರಿಯಾಗಿ ಕೆಲಸ ಮಾಡಲ್ಲ, ಇವತ್ತಿಂದ ತೆಗಿತಾ ಇದ್ದೀನಿ, ನೋ. ಓಕೆ, ಆ ತರದ ನೀತಿ ನಿಯಮಗಳು ಏನೇನಿದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಅದನ್ನ ನೋಡ್ಬೇಕಾಗುತ್ತೆ, ಆಯ್ತಾ? ಸೊ ನೆಕ್ಸ್ಟ್ ಅಲ್ಲಿ ಡಿಸಿಪ್ಲಿನರಿ ಆಕ್ಷನ್ ಫಾರ್ ಮಿಸ್ಕಂಡಕ್ಟ್. ನಾನು ಮಿಸ್ಕಂಡಕ್ಟ್ ಅಂದ್ರೆ ಏನಂತ ಹೇಳಿದ್ದೀನಿ, ನೆನಪಿದ್ಯಾ? ಯಾರಾದ್ರೂ ಹೇಳ್ತೀರಾ ಮಿಸ್ಕಂಡಕ್ಟ್ ಅಂದ್ರೆ ಏನು ಅಂತ? ಫಸ್ಟ್ ಚಾಪ್ಟರ್ ಅಲ್ಲಿ ಚರ್ಚೆ ಮಾಡಿದ್ದೀನಿ, ನೆನಪಿದ್ಯಾ? ಮಿಸ್ಕಂಡಕ್ಟ್ ಅಂದ್ರೆ ಏನು? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಸರ್ ಕೇಳಿಸ್ತಿದೆ ಸರ್. ಓಕೆ. ಸೊ ಮಿಸ್ಕಂಡಕ್ಟ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ ಫಸ್ಟ್ ಯೂನಿಟ್ ಅಲ್ಲಿ, ಎನಿ ಮಿಸ್ಬಿಹೇವಿಯರ್ ಫ್ರಮ್ ದ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ತಪ್ಪಾಗಿ ನಡೆದುಕೊಳ್ಳೋದು, ನೀತಿ ನಿಯಮಗಳ ವಿರುದ್ಧವಾಗಿ ನಡೆದುಕೊಳ್ಳೋದು, ಅಥವಾ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದು ಮಿಸ್ಕಂಡಕ್ಟ್ ಅಂತ ಕರಿತೀವಿ, ತಪ್ಪುಗಳು ಮಾಡೋದು. ಓಕೆ, ಇದ್ರ ಮಧ್ಯೆ ಏನ್ ಮಾಡ್ಬೇಕು, ನಾವು ಕಂಪ್ಲೀಟ್ ಆಗಿರುವಂತದ್ದು ಏನ್ ಆಕ್ಷನ್ ತಗೊಳ್ತಾ ಇದೀವಿ ಆ ಸಂದರ್ಭದಲ್ಲಿ. ಮಿಸ್ಕಂಡಕ್ಟ್ ಮಾಡಿದ್ರೆ ಏನ್ ಆಕ್ಷನ್ ತಗೊಳ್ತಾ ಇದೀವಿ ಅವ್ರ ಮೇಲೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ನೋಡ್ಬೇಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ಸಸ್ಪೆನ್ಷನ್ ಅಂತ ಹೇಳ್ತೀವಿ. ಸಸ್ಪೆನ್ಷನ್ ಮತ್ತು ಡಿಸ್ಮಿಸ್ಗೆ ಏನು ವ್ಯತ್ಯಾಸ, ಯಾರಾದ್ರೂ ಹೇಳ್ತೀರಾ? ಸರ್ ಸಸ್ಪೆನ್ಷನ್ ಅಂದ್ರೆ ಸ್ವಲ್ಪ ಸಮಯದವರೆಗೆ ಅವ್ರನ್ನ ತೆಗ್ದಾಕೋದಾಗಿರ್ಬೋದು, ಅಥವಾ ಬೇರೆ ಕಡೆ ಬೇರೆ ಕಡೆಗೆ Yes. ಹಾಕ್ಬೋದೇನೋ, ವರ್ಗಾವಣೆ ಮಾಡ್ಬೋದೇನೋ. ಕರೆಕ್ಟ್, ಸ್ವಲ್ಪ ಸಮಯದವರೆಗೆ ಅವ್ರನ್ನ ಕೆಲಸದಿಂದ ಹೊರಗಡೆ ಉಳಿಸೋದು. ವೆರಿ ಗುಡ್. ಸೊ ಡಿಸ್ಮಿಷಲ್ ಅಂದ್ರೆ ಅದೇ ಟರ್ಮಿನೇಟ್ ಮಾಡ್ಬಿಡೋದು. ಎಸ್, ಕಂಪ್ಲೀಟ್ ಟರ್ಮಿನೇಷನ್. ಗುಡ್. ಸೊ ಸಸ್ಪೆನ್ಷನ್ ಇಸ್ ಎ ಟೈಮ್ ಬಾಂಡ್ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಅವಧಿಗೆ ಅವರನ್ನ ಹೋಲ್ಡ್ ಮಾಡೋದು, ಜಾಬ್ ಇಂದ ಹೋಲ್ಡ್ಗೆ 3 months 2 months 1 month. ಸೊ ಇಟ್ ಕ್ಯಾನ್ ಬಿ ಎನಿ ಡೇಸ್. ಓಕೆ, ಅದು ಪ್ರಿಸ್ಕ್ರಿಪ್ಷನ್ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಕಮಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಅವರಿಗೆ ಒಂದು ಏನೇನ್ ಗ್ಲಾಸ್ ಇದೆ ಅಥವಾ ಏನೇನ್ ನಿಯಮಗಳು ಮಾಡ್ಕೊಳ್ತಾರೆ ಸಸ್ಪೆನ್ಷನ್ಗೆ ಆರ್ ಡಿಸ್ಮಿಸ್ ಮಾಡ್ಲಿಕ್ಕೆ ಏನೆಲ್ಲ ಇದೆ. ಸೊ ಮತ್ತು ಅವರ ಕಂಪ್ಲೇಂಟ್ಸ್ ಏನೇನಿದೆ, ಕಂಪ್ಲೇಂಟ್ಸ್ಗೆ ಮೆಕ್ಯಾನಿಸಮ್ಗಳು ಏನ್ ಮಾಡ್ಕೊಂಡಿರ್ತಾರೆ. ಓಕೆ, ಕಂಪ್ಲೇಂಟ್ಸ್ಗಳಿಗೆ ಏನೇನ್ ಮೆಕ್ಯಾನಿಸಮ್ ಮಾಡ್ಕೊಂಡಿರ್ತಾರೆ ಅಂತ ಅವ್ರು ಏನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಇದರಲ್ಲಿ ಹೇಳ್ಬೇಕಾಗುತ್ತೆ. ಓಕೆ, ಸೊ ಇಷ್ಟು ಎಲ್ಲಾನು ಆಧಾರದಲ್ಲಿ ಇಟ್ಕೊಂಡು, ಇವೆಲ್ಲ ಅಂಶಗಳನ್ನ ಆಧಾರ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕು, ಒಂದು ಇದನ್ನ ರೆಡಿ ಮಾಡಬೇಕು. ಕೆಲವೊಂದು ಮುಖ್ಯವಾಗಿರುವಂತ ಅಂಶಗಳಿದೆ ಇಲ್ಲಿ. ಓಕೆ, ಈ ಆಕ್ಟ್ ಅಲ್ಲಿ ನಾವು ಏನೇನ್ ಇರ್ಬೇಕಂತ ಮಾತಾಡಿದ್ವಿ, ನೆನಪಿದ್ಯಾ? ಈಗೆಲ್ಲ ಚರ್ಚೆ ಮಾಡಿದ್ದು ಏನೇನು ಅಂಶಗಳು ಇರಬೇಕು ಅಂತ ಇದೆ ಆಕ್ಟ್ ಅಲ್ಲಿ. ಇನ್ನೊಂದು ಕೆಲವೊಂದು ಕಂಡೀಷನ್ಸ್ ಇದೆ. ಫಸ್ಟ್ ಏನ್ ಕಂಡೀಷನ್ಸ್ ಫಾರ್ ಸರ್ಟಿಫಿಕೇಶನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಹೇಳ್ತೀವಿ. ನೀತಿಗಳು ಏನಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏನೆಲ್ಲ ನೀತಿಗಳಿದೆಯೋ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ನೋಡ್ಬೇಕಾಗುತ್ತೆ. ಕಂಡೀಷನ್ಸ್ ಏನು, ಒಂದು ಕಾನೂನುಗಳನ್ನ ಮೀರುವಾಗಿಲ್ಲ ಮತ್ತು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಅದು ಏನಾಗಿರುತ್ತೆ, ಆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಇರುತ್ತೆ. ಸೊ ಅದಾದ್ಮೇಲೆ ಅದಕ್ಕೆ ವ್ಯಾಲಿಡೇಷನ್ ಇರಲ್ಲ. ಕಾನೂನುಗಳಂದ್ರೆ ಏನು ಅನ್ನೋದನ್ನ ನಾವು ನೋಡಿದ್ರೆ, ನಮ್ಮಲ್ಲಿ ಬೇರೆ ಬೇರೆ ಆಕ್ಟ್ಗಳಲ್ಲಿ ಕೆಲವೊಂದು ಪ್ರೊವಿಷನ್ಗಳಿದೆ. ಪೇ ರಿಲೇಟೆಡ್ ಇರುವಂತ ಪ್ರೊವಿಷನ್ಗಳಿದೆ, ಟರ್ಮಿನೇಷನ್ ರಿಲೇಟೆಡ್ ಇರುವಂತ ಪ್ರೊವಿಷನ್ಗಳಿದೆ,
ಮತ್ತು ನೆಕ್ಸ್ಟ್ ಅಲ್ಲಿ ಅವರ ಟೈಮ್ ರಿಲೇಟೆಡ್ ಲಾಗಳಿದೆ, ಮತ್ತು ಅವರ ರೈಟ್ಸ್ ರಿಲೇಟೆಡ್ ಲಾಗಳಿದೆ, ಮತ್ತು ಅವರ ವೈಯಕ್ತಿಕ ಇಂಡಿವಿಜುವಲ್ ಕಾನ್ಫಿಡೆನ್ಷಿಯಾಲಿಟಿ ರಿಲೇಟೆಡ್ ಲಾಗಳಿದೆ. ಸೊ ಇವೆಲ್ಲನೂ ಕೂಡ ಏನಾಗಿರಬಾರ್ದು, ಅದು ಮೀರಿರಬಾರ್ದು. ಓಕೆ, ಸೊ ಅವನ್ನೆಲ್ಲನೂ ಕೂಡ ಮೀರಿರಬಾರ್ದು. ಆ ಕಾರಣಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ದಯವಿಟ್ಟು ಒಂದು ನಿಮಿಷ ಟೈಮ್ ಕೊಡಿ. ಸರಿ ಸರ್. ಓಕೆ, ಸಾರಿ, ಸ್ಲೈಡ್ ಕಾಣಿಸ್ತಾ ಇದೆಯಾ? ಸರಿ ಇಲ್ಲ. ಈಗ ಹಾ ಸರಿ ಕಾಣಿಸ್ತಾ ಇದೆ. ಸರಿ ಕಾಣಿಸ್ತಿದೆ. ಥ್ಯಾಂಕ್ ಯು. ಅವಾಗ ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ ಮನೇಲಿ. ಓಕೆ, ಸೊ ಈಗ ನಾವು ಕಂಡೀಷನ್ಸ್ ನ ನೋಡಿದ್ವಿ. ಏನಂತ ಹೇಳಿದ್ರೆ ಕಂಡೀಷನ್ಸ್ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ನೇಮ್ಗಳಲ್ಲಿ ನಮಗೆ ಮುಖ್ಯವಾಗಿ ಡೇಟು, ವ್ಯಾಲಿಡೇಷನ್ ಯಾವಾಗಿರುತ್ತೆ, ಮತ್ತು ಅದರಲ್ಲಿರುವಂಥ ನೇಮಗಳು ಆ ಸರ್ಕಾರದ ನೇಮಗಳ ಅಧೀನಕ್ಕೆ ಒಳಪಟ್ಟಿದೆಯಾ ಅನ್ನೋದನ್ನು ಕೂಡ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಫೇರ್ನೆಸ್, ಎರಡನೇದು ಏನಂತ ಹೇಳಿದ್ರೆ ಫೇರ್ನೆಸ್ ಅಂತ ಹೇಳ್ತೀವಿ. ಸೊ ಫೇರ್ನೆಸ್ ಅಂಡ್ ರೆಸ್ಪಾನ್ಸಿಬಿಲಿನೆಸ್ ಅಂತ ಕರಿತೀವಿ. ಫೇರ್ನೆಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗತವಾಗಿರುವಂಥದ್ದು ಮತ್ತು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಇರುವಂಥದ್ದು ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ 4 ಶಿಫ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸೊ 4 ಶಿಫ್ಟ್ ಮಾಡಿದ್ರೆ ಎಷ್ಟೆಷ್ಟು ಗಂಟೆ ಇರುತ್ತೆ, ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡ್ತಾನೆ, ಎಷ್ಟು ಅವರ್ ಮಾಡ್ಬೋದು, ಅಥವಾ ಅಲ್ಲಿ ಅವನಿಗೆ ಏನೆಲ್ಲ ಅವಕಾಶಗಳು ಸಿಗ್ಬೋದು, ಏನೆಲ್ಲ ತೊಂದರೆಗಳಾಗ್ಬೋದು. ಓಕೆ, ಸೊ ಈ ಥರದ್ದೆಲ್ಲ ಕೂಡ ಏನ್ ಮಾಡ್ಕೋಬೇಕಂದ್ರೆ ನಾವು ಯೋಗ್ಯ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅವ್ರಿಗೆ ಯೋಗ್ಯ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಆ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಫೇರ್ನೆಸ್ ಅಂತ ಕರಿತೀವಿ. ಓಕೆ, ಸೊ ಈ ಫೇರ್ನೆಸ್ ಮತ್ತು ರೀಸನಬಲ್ನೆಸ್ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಸ್ಟ್ಯಾಂಡಿಂಗ್ ಆರ್ಡರ್ನ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕೆಲವೊಂದು ಅಫೀಲ್ಸ್ ಇದೆ. ಈಗ ಇನ್ ಕೇಸ್ ಏನಾಗುತ್ತಂದ್ರೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳಾದ್ರೆ, ಕಂಡೀಷನ್ಸ್ಗಳಾದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವರು ಏನ್ ಮಾಡ್ಬೋದು, ಲೇಬರ್ ಕಮಿಷನರ್ನ ಬಿಟ್ಟು ಕೋರ್ಟ್ ಅಥವಾ ಗೌರ್ಮೆಂಟ್ಗೆ ಅಪೀಲ್ ಹೋಗ್ಬೋದು. ಕೋರ್ಟ್ ಅಥವಾ ಇದಕ್ಕೆ ಅಪೀಲ್ ಹೋಗ್ಬೋದು.